ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್. ನೋಡಿರಿ, ಇವಾಗ ಮಾರ್ನಿಂಗ್ ಎದ್ದು ಕೂಡಲೇ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಬೇಕಂತಂದು ವೀಡಿಯೋ ಸ್ಟಾರ್ಟ್ ಮಾಡೋದಿದ್ದೆ. ಅಷ್ಟರೊಳಗಾಗಿ ನಮ್ಮ ಮಮ್ಮಿಯವ್ರ ತಮ್ಮ ಬಂದಿದ್ರು. ಅವ್ರ ಕಡ್ಲಿ ಮತ್ತು ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಬೇಕಲ್ಲ, ಹಾಗಾಗಿ ಅದನ್ನೆಲ್ಲ ತೊಗೊಂಡು ಕೊಡಾಕಂತಂದು ಬಂದಿದ್ರು. ಉಳ್ಳಾಗಡ್ಡಿ ಮತ್ತೇನು ಮೆಣಸಿನ್ಕಾಯಿ ಎಲ್ಲ ಇದ್ದು ಅಂತ, ಹಾಗಾಗಿ ಅದನ್ನೆಲ್ಲ ತೊಗೊಂಡು ಕೊಟ್ಟು ಹೋದ್ರೆ ಆಯ್ತು ಅಂತಂದು ಮಾರ್ನಿಂಗ್ ಎದ್ದು ಕೂಡಲೇ ಬಂದ್ರವ್ರು. ಬಂದ ಕೂಡಲೇ ನನಗಂತೂ ಕಡಲೆಕಾಯಿ ನೋಡಿ ಫುಲ್ ಖುಷಿ ಆಯಿತು. ಬಟ್ ಏನು ಮಾಡೋಕ್ಕಾಗಿಲ್ಲ, ನಾನು ತಿನ್ನಂಗಿಲ್ಲ ಇವನೀಗ. ಇನ್ನು ನೋಡ್ಬೋದು ಇಲ್ಲೇ ಖುಷಿ, ನಾನೇನಿದೆ ಮಕ್ಕೋತೇನೆ ಅಂತ ಆಕಿ ನನ್ನ ಬಾಜು ಮಕ್ಕೋತೇನೆ ಅಂತ ಹೇಳೋಂಗಿಲ್ಲ. ಆದ್ರೂ ಆಕಿ ನನ್ನ ಬಾಜು ಮನ್ಕೊಂಡಿರ್ತಾಳಲ್ಲ, ಈಕಿ ಬಂದಕಿಂದ ಸೈಡಿಗೆ ಹಾಕಿ ಬಂದು ನನ್ನ ಮ್ಯಾಲೆ ಮಲ್ಕೋತಿರ್ತಾಳೆ. ಭಾಳ ಜಲಸ್ಸಿಕಿಗೆ ಖುಷಿ ಹೇಳ್ಬೇಕಂದ್ರೆ ಅವ್ರ ಅಜ್ಜಿನೂ ಎತ್ಕೊಂಡ್ರು ಅದೇ ಥರನ ಮಾಡ್ತಿರ್ತಾಳೆ. ಅಜ್ಜಿ ಆಕಿನ ಸೈಡ್ ಸರಿಸ ನಾನು ನಿನ್ನ ಮೇಲೆ ಮಕ್ಕೋತೀನಿ ಅಂತಾಳೆ. ಅದು ಇದು ಬಿಟ್ಟು ಇಬ್ಬರು ಸೇರಿ ಒಮ್ಮೆಗೆಲೆ ಮಕ್ಕೊಂಡಿರ್ತಾರೆ. ಇದೊಂಥರ ನೋಡೋಕೆ ಒಂಥರ ಚಂದ ಅನ್ನಿಸ್ತದೆ. ಯಾಕಂತಂದ್ರೆ ಒಂದು ಆ ಕಡೆ ಈಕಿ ಕಡೆ ಪ್ರೀತಿನೂ ಕಡಿಮೆ ಮಾಡೋಕ್ಕಾಗಂಗಿಲ್ಲ, ಈ ಕಡೆ ದೊಡ್ಡಕ್ಕಿ ಕಡೆಯೂ ಪ್ರೀತಿ ಕಡಿಮೆ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಒಂಥರ ಹೆಂಗೆ ಇಬ್ಬರನ್ನೂ ಮೇಂಟೈನ್ ಮಾಡ್ಬೇಕಂತ ಅನ್ನೋದು ಒಂಥರ ಅನ್ನಿಸ್ತಿರ್ತೈತಿ. ಮತ್ತು ಇನ್ನು ನಾಳೆ ಹಬ್ಬ ಐತಲ್ಲ, ಹಬ್ಬಕ್ಕಾಗಿ ಎಲ್ಲನೂ ಸಂತಿ ಮಾಡ್ಕೊಂಡು ಬಂದು ಇಟ್ಟಾರ. ಮಮ್ಮಿ ಲಿಂಬೆ ಹಣ್ಣು ಮತ್ತು ಇವಾಗ ಟೊಮೆಟೊ ರೇಟೇನೂ ಕಡಿಮೆ ಆಗೈತೆ ಅಂತ ಅವರು ಟೊಮೆಟೊ ತಂದಿದ್ರು. ಮತ್ತು ನಮ್ಮ ಗಿರೀಶನು ಟೊಮೆಟೊ ತಂದಿದ್ದ. ಮತ್ತು ಇನ್ನು ಕಬ್ಬ ಇದೆಲ್ಲ ಹಬ್ಬಕ್ಕೆ ಬೇಕಲ್ಲ, ಹಬ್ಬಕ್ಕೆ ಫ್ರೆಶ್ಶಾಗಿ ಎಲ್ಲ ವೆಜಿಟೇಬಲ್ಸ್ ಮತ್ತು ಇವೇನು ವಟಾಣಿ ಕಾಳು ಮತ್ತು ಕಡಲೆಕಾಳು ಎಲ್ಲನೂ ಫ್ರೆಶ್ಶಾಗಿ ತೊಗೊಂಬಂದು ಇಟ್ಟಿದ್ವಿ ನಾವು. ಇದನ್ನೆಲ್ಲ ಬಡ ಅಂತ ಯಾವಾಗ ತಿಂದೇನೋ ಅಂತಂದು ನನಗೆ ಆಸೆ ಆಗತ್ತಿತ್ತು. ಇನ್ನು ನೋಡ್ಬೋದಿಲ್ಲೇ ಮಮ್ಮಿ ಮಾದ್ಲಿ ಕೂಡ ರೆಡಿ ಮಾಡಿಟ್ಟಾರ. ಇನ್ನು ಫಸ್ಟ್ ಎದ್ದು ಕೂಡಲೇ ಮಮ್ಮಿ ಮಾದ್ಲಿ ಮಾಡಿ ರೆಡಿ ಮಾಡಿಟ್ಬಿಟ್ಟಾರ. ಮಾದ್ಲಿ ಆದ ಕೂಡಲೇ ಇನ್ನು ಉಳಿದಿದ್ದ ಕೆಲಸ ಎಲ್ಲ ನಾನು ಮಾಡ್ಬೇಕು. ನನಗೆ ಸ್ವಲ್ಪ ಪಲ್ಯ ಅದು ಇದು ಎಲ್ಲ ಮಾಡೋಕೆ ನನಗೆ ಸೇರ್ತೈತಿ. ಹಾಗಾಗಿ ನಾನು ಮಮ್ಮಿಗೆ ಮಾದ್ಲಿ ಮಾಡಂತ ಇದ್ದೆ, ನಾನು ಪಲ್ಯ ಅದು ಮಾಡ್ಬೇಕಿನ್ನು. ಖುಷಿ ಅಂತರೂ ಜಾನ ಜೊತೆ ಒಂದು ಸ್ವಲ್ಪ ಆಟ ಆಡೋಗಂತಂದ್ರೆ ಸಾಕು. ಆಕಿನ ಆಟ ಆಡಿಸ್ಕೊಂಡು ಪೂರ್ತಿಯಾಗಿ ಆಟ ಆಡಿಸ್ಕೊಂಡು ಹಂಗಪ್ಪಜ್ಜಿ ಹಿಂಗಪ್ಪಜ್ಜಿ ಅಂದ್ಕೊಂತಿರ್ತಾಳೆ. ಅದನ್ನು ನೋಡೋಕೆ ಒಂಥರ ಚಂದ ಅಲ್ರಿ. ಇನ್ನು ನಾನು ಮಾದ್ಲಿಗೆ ಏನೇನು ಹಾಕತ್ತಾರ ಮಮ್ಮಿ ಅಂತಂದು ಸ್ವಲ್ಪ ನೋಡ್ಕೊಳತ್ತಿದ್ದೆ. ನನಗೆ ಮಾದ್ಲಿ ಮಾಡೋಕೆ ಬರೋಂಗಿಲ್ಲ. ಖುಷಿ ಆಕಿ ಜೊತೆ ಆಟ ಆಡ್ತಿದ್ಲೆ. ನಾನು ಸ್ವಲ್ಪ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡ್ರೆ ಆಯ್ತು ಅಂತಂದು ಮಮ್ಮಿ ಕಡೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದೆ. ಏನು ಜೋರು ತಗೋತಿ ಬ್ಯಾಡಪ್ಪ, ಅದರ್ಕತ್ತು ಸೊಕಾಶ್ ಅಷ್ಟೇ ತಗೋಗಮ್ಮ. ಜಾನುನಾ 4 ತಿಂಗಳಿದ್ರು ಕರ್ಕೊಂಡು ಹೋಗ್ತಿದ್ವಿ. ಇಲ್ಲೇ ಎಲ್ಲಾರ ಹೋಗಿ ಗುಡಿ ಕಡೆ ಅದು ಹೋಗ್ಯಾರ, ಕಡಿಕ ಊಟ ಅದು ಮಾಡಿ ಅಡ್ಡಾಡಿ ಇರ್ತಿದ್ವಿ. ಕರ್ಕೊಂಡು ಹೋಗ್ಲಿ ಎದಕ್ಕೆ ಖುಷಿನ ಅವ್ರಪ್ಪ ಅದು ಇಲ್ಲೇ ಬರ್ತಾರಲ್ಲ, ಊಟ ಮಾಡ್ತಾರೆ. ಊಟ ಮಾಡಕ್ಕೆ ಬರ್ತಿತ್ತು ಬಿಡು. ಹೋಗೋಣಂತ. ಮತ್ತೆ ಹಿಂಗಿದ್ದಾಗ ಯಾರು ಹೋಗ್ತಾರನ? ಹ್ಞೂ ಮತ್ತೆ ಹೆಂಗೆ ಹೋಗಾರ ಅಡ್ಗೆ ಕಟ್ಕೊಂಡು? ಹಂಗಲ್ಲೇ ಈಗ ನಾ ಹಡ್ದಾಗದ್ದು ಮನ್ಯಾಗ ಬಿಟ್ಟು ಹೋಗಾರ. ಮತ್ತು ಇಂಥ ಅನಿವಾರ್ಯ ಇದ್ದಾಗ ಮತ್ತೆ ಬಿಡೋದು, ಮತ್ತೆ ಇನ್ನೇನು ಮಾಡೋದು. ತಡಿ, ಗೋಧಿ ಹಿಟ್ಟಿಂದಲ್ಲ ಇದು? ಗೋಧಿ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಹಸಿದ ಗೋಧಿ ಹಿಟ್ಟಲ್ಲ, ಅದಕ್ಕೆ ಮಿಕ್ಸ್ ಕಡಲೆ ಹಿಟ್ಟು ಅಂದ್ರೆ ಪುಡಿ ಕಡಲೆ ಹಿಟ್ಟಿಂದ ಅಷ್ಟು ಅಂದ್ರೆ ಪುಡಿ ಹಂಗೆ ಹಿಟ್ಟಿನ ಸಕ್ಕರೆ ಪುಡಿ ಹಾಕಿರ್ತಾರೆ. ಇದಕ್ಕೆ ಬೆಲ್ಲ. ಸ್ಟಾರ್ ಇಡ್ತಾನೆ, ನಾನು ಕೇಳ್ತಾನೆ ಮೊಸರನ್ನ ಮಾಡ್ತಾನೆ. ಕಿನ್ನ ಎರಿತೀನಿ, ಕಿನ್ನ ಎರಿದು ಇನ್ನು ಎರಿದು ಆಮೇಲೆ ಅನ್ನಕ್ಕಿಟ್ಟು ಮತ್ತು ಪಲ್ಯದು ಹಾಕೋದಕ್ಕೆ ನಾ ಮಾಡ್ತೀನಿ 3 ಥರ ಮಾಡ್ತೀನಿ, ಹಂಚ್ಕೊಡ್ತಾನೆ. ನಮ್ಮ ಜಾನ್ ಮರಿ ಜಳಕ ಮಾಡತ್ತೈತಿ ಇಲ್ಲಿ. ಮಮ್ಮಿ ಇದನ್ನು ಹಚ್ಚಂಗಿಲ್ಲ ನೀ? ಅಯ್ಯೋ ಹಚ್ಬೇಕು ತಡಿ, ಹಾಕಿ ಚಗಿ ತಗೋ. ಹಾಕ್ತೈತೆ ತಡಿ.
ಏನು ಕಾಡಾಕತ್ತೀವಪ್ಪ ನೀನು ಯಪ್ಪ ಪಟ್ನೆ ಒಂದ ಹಚ್ಕೋ ಬಟ್ಟ ನಾ ಗೋಟೆ ಕುಂದ್ರಕಂತೆ ಇತ್ತ ಹೊಳ್ಳಿದೆ ನಾ ತಲೆಗೆ ಹಚ್ತೀನಿ ತಲೆ ಸಾಕ್ಬಿಡು ಸಾಕ ಅದು ಇದಲ್ಲ ಎಲ್ಲ ಒಂಥರ ಆಕತಿ ಅಂಟ್ಕೋತೈತಿ ಬಸ್ ಸಾಕು ಶಾಂಪು ಇವತ್ತು ಹಚ್ಕೋಬೇಡ ಖುಷಿ ಇವತ್ತು ಎಳ್ಳು ಬೆಲ್ಲ ಹಚ್ಕೋಬೇಕು ಖುಷಿ ತಳ್ಕೊಂಡು ನಾನು ಒಂದ್ಸರಿ ನೀರು ಎಳ್ಳು ಬೆಲ್ಲ ಹಚ್ಕೋಬೇಕು ಗುಂಡ ತಳ್ಕೊಂಡು ಸಾಕು ಎಳ್ಳು ಬೆಲ್ಲ ಬೇವು ಬೆಲ್ಲ ಎಲ್ಲ ಮೇಲೆ ಮಾಡ್ಬೇಕು ಖುಷಿ ಬಂಗಾರ ಏನು ಮಾಡತ್ತಿ ಹೌದಾ ಏನ ಕಾಯಿ ಸುಲಿಯತ್ತೀನಿ ಏನು ಅಂದಿಲ್ಲ ಫ್ರೆಂಡ್ಸ್ ನೋಡ್ರಿ ಖುಷಿ ಹೆಲ್ಪ್ ಮಾಡತ್ತಾಳ ಸಣ್ಣದಾಗಿ ಹೆಲ್ಪ್ ಮಾಡೋದಾಳ ಆಕಿನೂ ಇಷ್ಟ ಹೆಲ್ಪ್ ಮಾಡಿದ್ರು ಎಷ್ಟು ದೊಡ್ಡದಾಗ್ತಿರ್ತೈತೆ ನಮಗೆ ಫ್ರೆಂಡ್ಸ್ ಇನ್ನು ನೋಡ್ಬೋದ ನಾನು ಎಣ್ಗಾಯಿ ಬದ್ನಿಕಾಯಿ ಮಾಡತ್ತೀನಿ ಇದನ್ನು ಪೂರ್ತಿಯಾಗಿ ಮಾಡೋ ರೆಸಿಪಿನ ನಾನು ಶೂಟ್ ಮಾಡ್ಕೊಲಿಲ್ಲ ಆಲ್ರೆಡಿ ನಾನು ಇದ್ರದ್ದು ಕೆಳಗೆ ವಿಡಿಯೋ ಒಳಗೆ ಹಾಕೇನೆ ನಾನು ಬೇಕಿದ್ರೆ ಹೋಗಿ ನೀವು ಚೆಕ್ ಮಾಡ್ಕೊರಿ ನೋಡಿರಿ ಭಾಳ ಎಣ್ಗಾಯಿ ರೆಸಿಪಿ ಹಾಕಿ ನಾನು ಇದು ಆಯ್ತು ಡೊಣ್ ಮೆಣಸಿನ್ಕಾಯಿ ಇದು ಎಣ್ಗಾಯಿ ರೆಸಿಪಿ ಹಾಕೇನೆ ನಾನು ಹೋಗಿ ಸೇಮ್ ಹೆಂಗೆ ಡೊಣ್ಗಾಯಿ ರೆಸಿಪಿ ಮಾಡ್ತೀವಲ್ಲ ಅದೇ ಥರನ ಬದ್ನಿಕಾಯಿ ಎಣ್ಗಾಯಿನೂ ಮಾಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಾಗ್ತದೆ ನನಗಂತೂ ಭಾಳ ಇಷ್ಟ ಆಗ್ತೈತಿ ಮತ್ತು ನಾವು ಇಷ್ಟೆಲ್ಲ ಮಾಡತ್ತೀವಲ್ಲ ನಾವು ಬರೀ 3 ಜನ ಮನೆಯೊಳಗೆ ತಿನ್ನೋರೆ ಇಷ್ಟೆಲ್ಲ ಮಾಡತ್ತೀವಲ್ಲ ಅಂತ ಅನ್ಕೋಬೋದು ನೀವು ಬಟ್ ಇಲ್ಲೆಲ್ಲ ಪ್ಲೇಟ್ಸ್ ಎಲ್ಲ ಬೇರೆ ಬೇರೆದವರಿಗೆ ನಮ್ಮ ಏರಿಯಾದವ್ರಿಗೆ ಎಲ್ಲರಿಗೂ ಪ್ಲೇಟ್ಸ್ ಕೊಡಬೇಕಂತ ಅಂದ್ಕೊಂಡು ನಾವು ಅವರೆಲ್ಲ ನಮಗೆ ಕೊಟ್ಟೋಗಿರ್ತಾರೆ ಹಾಗಾಗಿ ನಾವು ಒಂದು ಸ್ವಲ್ಪ ಕೊಡಬೇಕಲ್ಲ ಹಾಗಾಗಿ ಅಡುಗೆ ಮಾಡಿದ ತಕ್ಷಣ ಎಲ್ರಿಗೂ ಒಂದೊಂದು ಪ್ಲೇಟ್ ಒಳಗೆ ಹಾಕಿ ಕೊಡಬೇಕಂತ ಅಂದ್ಕೊಂಡಿವಿ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡತ್ತೀವಿ ಕ್ವಾಂಟಿಟಿ ನೋಡ್ಬೋದು ಇಲ್ಲಿ ನನಗಂತೂ ಭಾಳ ಸೇರ್ತೈತಿ ಇದು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಇದ್ರ ಜೊತೆ ಸಜ್ಜಿ ರೊಟ್ಟಿ ಭಾಳ ಕಾಂಬಿನೇಷನ್ ಚೆನ್ನಾಗಿರ್ತದೆ ನೋಡ್ಬೋದು ಇಲ್ಲಿ ಮಸಾಲೆ ಇದನ್ನೆಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ಮಸಾಲೆ ಹಾಕಿಬಿಟ್ಟು ಕಲಿಸ್ಕೋಬೇಕು ಭಾಳ ಚಲೋ ಆಗ್ತೈತಿ ಹೇಳ್ಬೇಕಂತಂದ್ರೆ ಇದು ಮತ್ತು ಅದಾದಮೇಲೆ ಕಡ್ಲೆಕಾಳು ಉಸಳಿ ಇಲ್ಲ ಅಂತಂದ್ರೆ ಮಡಿಕೆ ಕಾಳು ಉಸಳಿ ಅದನ್ನೆಲ್ಲ ಮತ್ತು ಗಜ್ರಿ ಏನೆಲ್ಲ ಈ ಸೀಸನ್ಗೆ ಏನೆಲ್ಲ ಸಿಗ್ತಾವಲ್ಲ ಅದನ್ನು ತಿನ್ಬೇಕಂತ ಅಂದ್ಬಿಟ್ಟು ಈ ಸೀಸನ್ಗೆ ಏನು ಸಿಗ್ತಾವೆ ಅದನ್ನೆಲ್ಲನೂ ತೊಗೊಂಬಂದಿಟ್ಟಾರೆ ನಮ್ಮ ಮನೆ ಒಳಗೆ ಇನ್ನೂ ಒಂದು 2-3 ಥರ ಪಲ್ಯ ಮಾಡ್ಬೇಕಂತಂದು ಅಂದ್ಕೊಂಡೇನಿ ಬಟ್ ಪಾಪು ಸುಮ್ಮನೆ ಇದ್ದರೆ ಇನ್ನೂ ಒಂದು 2-3 ಥರ ಪಲ್ಯ ಮಾಡೇ ಬಿಡ್ತೇನೆ ನಾನು ಇನ್ನು ಕಾಳು ಮಮ್ಮಿ ಉಸಳಿ ಕಾಳು ಅದೇನಂತಾರಲ್ಲ ಮೊಳಕೆ ಹೊಡಿಸಿದ ಕಾಳು ಇರ್ತಾವಲ್ಲ ಅದನ್ನು ಉಸಳಿ ಮಾಡಂತ ಹೇಳ್ಯಾರ ಅದ್ರ ಉಸಳಿ ನನಗೆ ಭಾಳ ಸೇರ್ತೈತಿ ಹೇಳ್ಬೇಕಂತಂದ್ರೆ ಮಡಿಕೆ ಕಾಳು ಇಲ್ಲ ಅಂತಂದ್ರೆ ಅದ್ರೊಳಗೆ ಸ್ವಲ್ಪ ಕಡಲೆ ಕಾಳು ಅದಾದಮೇಲೆ ಒಟಾಣಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ಬೇಕಂತ ಅಂದ್ಕೊಂಡೇನೆ ನಾನು ಆಮೇಲೆ ಪಾಪು ಸುಮ್ಮನೆ ಇದ್ರೆ ಅದನ್ನು ಮಾಡಿ ಮುಗಿಸ್ಬಿಡ್ತೀನಿ ನನಗೆ ಪಲ್ಯ ಮಾಡೋಕ್ಕೆ ಭಾಳ ಸೇರ್ತೈತಿ ಭಾಳ ಈ ಥರ ಏನಾದರೂ ರೆಸಿಪಿನ ಹೊಸದು ರೆಸಿಪಿ ಮಾಡೋಕ್ಕೆ ಭಾಳ ಇಷ್ಟ ಆಗ್ತೈತಿ ನನಗೆ ಟೋಟಲಿ ಅಡುಗೆ ಮಾಡೋದಂದ್ರೆ ನನಗೆ ಭಾಳ ಇಷ್ಟ ಹಾಗಾಗಿ ಈ ಥರ ಎಲ್ಲ ಪಲ್ಯ ಏನಿರ್ತಾವಲ್ಲ ಒಂದು ತಿಂಗಳು ಹೆಂಗೋ ಆಗೈತಲ್ಲ ನನಗೆ ಒಂದು ತಿಂಗಳ ಮ್ಯಾಗ ಆದ ಕೂಡಲೇ ನಾನು ಪಟ ಎದ್ದು ನನಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿನ್ನೋಕದ್ಬಿಟ್ಟೆ ನಾನು ಮಮ್ಮಿ ಬೈತಿರ್ತಾರೆ ಭಯಂಗಿಲ್ಲ ಏನಿಲ್ಲ ಅಂತೇನಿಲ್ಲ ಮನೆಯೊಳಗೆ ಮಮ್ಮಿನೂ ಬೈತಿರ್ತಾರೆ ಬೈದ್ರೂ ನನಗೆ ಏನು ಬೇಕಲ್ಲ ಅದನ್ನು ನನಗೆ ಮಾಡ್ಕೊಂಡು ತಿಂದು ಸ್ವಲ್ಪ ರೂಢಿ ಸ್ವಲ್ಪ ಟೈಮ್ ಕುಂತ್ಕೊಂತ ಬೋರ್ ಅನಿಸಿರ್ತೈತಲ್ಲ ಅವಾಗ ಮಾಡ್ಕೊಂಡು ತಿಂದಿರ್ತೇನೆ ನಾನು ತೋರಿಸು ಆ ಕಡೆ ಒಳ ಕಿತ್ಕೋತೀನಿ ಹಂಗೆ ನಡಿ ಈ ಕಡೆ ಹೋಗಿ ಬಾ ಹೂ ಆಗ್ತೆ ನಡಿ ಇನ್ನು ಖುಷಿಗೆ ಇವತ್ತು ಹಬ್ಬ ಅಲ್ಲ ಹಬ್ಬದ ಸಂಬಂಧ ರೆಡಿ ಮಾಡ್ಬೇಕಂತ ಅಂದ್ಬಿಟ್ಟು ಈ ಥರ ಎಲ್ಲನೂ ಹೇರ್ ಸ್ಟೈಲ್ ಮಾಡಿ ಮತ್ತು ಈ ಥರ ಡ್ರೆಸ್ ಎಲ್ಲನೂ ಆಗಿಂದ ಹಳೇದು ಒಂದು ಡ್ರೆಸ್ ಇತ್ತು ನಾನು ಫೋಟೋಶೂಟಿಗೆ ಅಂತ ಅಂದ್ಬಿಟ್ಟು ಡ್ರೆಸ್ ತೊಗೊಂಡಿದ್ದೆ ನಾನು ಒಂದು ಸಾರಿ ಅಷ್ಟೇ ವೇರ್ ಮಾಡಿದ್ಲಿಕ್ಕೆ ಇನ್ನೊಂದು ಸಾರಿ ವೇರ್ ಮಾಡೋಕ್ಕೆ ಟೈಮೇ ಸಿಕ್ಕಿದ್ದಿಲ್ಲ ಹಾಗಾಗಿ ಮತ್ತು ನಾನು ಡೆಲಿವರಿ ಆದಮೇಲೆ ವಾಪಸ್ಸಾಕಿ ಈ ಥರ ಡ್ರೆಸ್ನೂ ಹಾಕಿದ್ದಿಲ್ಲ ನಾವು ಹಾಗಾಗಿ ನಾನು ರೆಡಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಖುಷಿನ ರೆಡಿ ಮಾಡತ್ತೆ ನೋಡ್ಬೋದು ನಂಗೆ ಈ ಥರ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡೋದಂದ್ರೆ ಭಾಳ ಇಷ್ಟ ಆಗ್ತೈತಿ ಹೇಳ್ಬೇಕಂತಂದ್ರೆ ಹಾಗಾಗಿ ನಾನು ಖುಷಿನ ರೆಡಿ ಮಾಡಿದೆ ನೋಡ್ಬೋದಿಲ್ಲ ಮಮ್ಮಿ ಹೂವು ಎಲ್ಲ ತೊಗೊಂಬಂದಿದ್ರೆ ಮತ್ತು ಈಕಿಗೆ ಹೇರ್ಸ್ ಉದ್ದ ಇರಬೇಕು ಫುಲ್ ಉದ್ದ ಇರಬೇಕು ಹಾಗಾಗಿ ಈಕಿಗೆ ಚೌರಿನೂ ಹಾಕಿದ್ದೆ ನಾನು ಆ ಚೌರಿ ಹಾಕಿದ ಕೂಡಲೇ ಇಲ್ಲದಲ್ಲಿ ಖುಷಿ ಆಗತ್ತಿತ್ತು ಈಕಿಗೆ ನೋಡ್ಬೋದು ಇಲ್ಲಿ ಡ್ಯಾನ್ಸ್ ಹೆಂಗೆ ಮಾಡತ್ತಾಳ
ಫೈನಲಿ ಪೂರ್ತಿಯಾಗಿ ರೆಡಿ ಆದಮೇಲೆ ನಮ್ಗೆ ಗೌರಿ ಹೆಂಗೆ ಕಾಣತ್ತಾಳ ನೋಡ್ಬೋದಿಲ್ಲ. ನಮ್ಮ ಮುದ್ದು ಗೌರಿ ಪುಟ್ಟ ಗೌರಿ ಎಷ್ಟು ಚಂದ ಕಾಣತ್ತಾಳ ಅಂತಂದ್ರೆ ಇನ್ನೇನು ನನ್ನ ದೃಷ್ಟಿನ ತಾಗ್ತೈತೇನೋ ಅನ್ನೋ ಎಷ್ಟು ಚಂದ ಕಾಣತ್ತಿದ್ಲ. ನನಗೆ ಭಾಳ ಇಷ್ಟ ಆಗ್ತೈತಿ ಹೇಳ್ಬೇಕಂತಂದ್ರೆ ಈ ಥರ ಎಲ್ಲ ರೆಡಿ ಮಾಡಿದ ಕೂಡಲೇ ಏನು ದೊಡ್ಡ ಹುಡುಗಿ ಏನೋ ಅಂತಂದು ಅನಿಸ್ಬಿಡ್ತಾಳೆ ನನಗೆ ಮಮ್ಮಿಗೆ ಈಕಿದ ಫೋಟೋ ಶೂಟ ಈಕಿದ ವೀಡಿಯೋ ಶೂಟ ಮಾಡೋದ್ರೊಳಗೆ ಫುಲ್ ಇಂಟ್ರೆಸ್ಟ್. ಮಮ್ಮಿನೂ ಅಷ್ಟು ಭಾಳ ಸಪೋರ್ಟಿವ್ ಆಗಿರ್ತಾರೆ. ಈ ಥರ ಎಲ್ಲ ನನ್ನ ಫೋಟೋ ಶೂಟ್ ಅದು ಮಾಡ್ತೇನೆಂದ್ರೆ ಈ ಪಾಪನ ಮೇಂಟೈನ್ ಮಾಡ್ಕೊಂಡು ಕುಂತಿರ್ತಾರೆ. ಮತ್ತು ನಾ ಏನು ಹೇಳ್ತೀನಿ ಅದನ್ನೆಲ್ಲ ಮಾಡ್ತಾರೆ. ನಂಗೆ ಹಾಗಾಗಿ ಅವ್ರ ಸಪೋರ್ಟ್ ಇರೋದ್ರಿಂದ ನಾನು ಇಷ್ಟೆಲ್ಲ ಹಾಕಿದ ಫೋಟೋ ಇದನ್ನ ತೆಗಿತಿರ್ತೇನೆ. ಇಲ್ಲ ಅಂತಂದರೆ ಒಬ್ಬಕ್ಕೆ ಇದ್ದಿದ್ರೆ ಅದು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನೇ ಇರೋಂಗಿಲ್ಲ. ಆಕಿನೂ ಅಷ್ಟು ನಾನು ಭಾಳ ಸಪೋರ್ಟಿವ್ ಆಗಿ ನಾ ಏನು ಹೇಳ್ತೀನಿ ಅದನ್ನೆಲ್ಲ ಮಾಡ್ಕೊಂಡು ರೆಡಿ ಆಗ್ತಿರ್ತಾಳೆ. ಕುಂಡ್ರಿ ಬಾಯ್ ಅಲ್ಲಿ ಕುಂಡ್ರಿ ನೀ ತೆಗಿತೀವಿ ಫೋಟೋ. ಕುಂಡ್ರ ಕೆಳಗೆ ಕೂಡು ತಿನ್ನು ಅಂತ ಕುಂದ್ರವಾ. ಏ ಹಂಗೆ ಎಲ್ಲ ತಕೊಂಡ್ ಕುಂದ್ರಿ ಹಾಕೊಂಡು ನಾನು ಫೋಟೋ ತೆಗಿನ್ ತಡಿ ಆನತ್ತೀನಿ. ಮತ್ತೇನ ಇಲ್ಲೇ ಇಟ್ಕೊಂಡ ಮಮ್ಮಿ ನೋಡ ಹಿಂಗ ತಿನ್ನುವಂತೆ ಅಂದು ಮೊಸರು ಅದು ಕೊಡಂದ್ಲು. ಇದ್ರಾಗಿಟ್ಟು ಕಬ್ಬದು ಇದ್ರ ಕೆಳಗೆ ಏನದಾವ ಏನಿಲ್ಲ. ಏನಿಲ್ಲ ವಾವ್ ನೋಡಿ ಎಷ್ಟು ಚಂದ ಇಟ್ಟೆ ತಗೋರವ. ಇಲ್ಲಿ ನೋಡ ಮೊದಲು ಫಸ್ಟ್ ಅಲ್ಲಿ ಹಂಗಿದಿ ನೀಟಾಗಿ ಮಾಡ್ಕೊಂಡು ಕುಂದ್ರು ಖುಷಿ. ಹಂಗೆ ಯಾಕದ ಹಂಗೆ ಮುಂದೆ ಇಡ ನತ್ ಹಾಕಿಲ್ಲ ಆಕಿಗೆ ಹಾಕೊಂಡಿದ್ಲಿ ಎಲ್ಲ ಹೋತದ. ಎಲ್ಲಿ ಇಟ್ಟು ಬಂದೀವಿ ಅಲ್ಲೇ ಇಟ್ಟು ಬಂದೀವನ. ತಡಿ ಇಲ್ಲೇ ಹಸು ಆಗೈತೆ ನಿಂಗೆ? ಹಾಂ ಮ್ಯಾಗ ಇಟ್ಟೇನು ಹಸದತೇನ ಹೊಟ್ಟಿ ಹಸ್ದತಿ ಐತೆ ಮಮ್ಮಿ. ಆ ಹೂ ಅದು ಇಟ್ಟಿತ್ತಲ್ಲ ಅದ್ರ ಅಲ್ಲೇ ಇಲ್ಲೇ ಇರ್ಬೇಕು ನೋಡಲ್ಲಿ. ಪಿನ್ನ ಅದು ಇಟ್ಟು ಬಂದೇನು ನೋಡಿ ಈಗ ಈ ಕಡೆದು ಇಲ್ಲ ಅದ ತೆಳಗೆ ಅಲ್ಲೆಲ್ಲ ಪಿನ್ನ ಡಬ್ಬಿ ಮ್ಯಾಗ ಅದ ಎಲ್ಲ ಇಟ್ಟು ನೋಡಿ ಪಿನ್ನಾಗಳು ಹಾಗೆ. ಪಾಪ ಹಸು ಆಗೈತಿ. ತಿನ್ನಿ ಸಂಕ್ರಾಂತಿ ಇವತ್ತು. ಹಾ ತಿನ್ನುವಂತೆ ತಗೋ ನಿನಗ ಅದಷ್ಟು ಮೊಮ್ಮಟ್ಟು ಚಂದ ಬಂಗಾರಿ ವಾ ಶಾನ ಬಂಗಾರಿ ತಡಿಮ್ಮ ಇಟ್ಕೊಳ್ಳಿದ್ ನೋಡಿಟ. ಸರಿ ಇಲ್ಲಮ್ಮ ತಿನ್ನುವಂತೆ ಸರಿ ತಿನ್ನುವಂತೆ. ಹಸು ಆಗೈತ ನಿಂಗೆ? ಚಂದ. ಎಷ್ಟು ಚಂದ ಕಾಣತ್ತವ ಬಂಗಾರಿ ಶನಿ ಬಂಗಾರಿ ಎಷ್ಟು ಚಂದ ಕಾಣ್ತತೆವ ಅದು ಗುಂಡವ. ನೋಡಿದ್ದು ಡ್ಯಾನ್ಸ್ ಮಾಡತ್ತೆ ಬಾಯ್ ಬೇರೆ ರೆಕಾರ್ಡ್ ಅದು ಹಚ್ಚು ವಿಡಿಯೋ ಮಾಡೋಣ ಬಾ. ಗವಾಬ್ ತಿಂದತ್ತೀನಿ ಒಟ್ಟು ಉಂಡಿ ಬಾಯ್ ನಂದದನ್ ತಳಕೆ ಬಾಯ್ ಮತ್ತೆ ಪಾಠ ಕೂತು ಹೋಗಿ ಬಾ ಕುಂಡ್ರಿ ಎಲ್ಲಾರು ಇದ್ರಾಗ ತಿನ್ಬಿಡುನು. ಇಲ್ಲೇ ಬರ್ರಿ ಎಲ್ಲಾರು ಇದ್ರಾಗ ತಿನ್ಬಿಡುನು. ಊಟ ಮಾಡಿ ವಿಡಿಯೋ ಮಾಡೋಣ ಬಾ. ಫ್ರೆಂಡ್ಸ್ ನಾವು 5 ನಿಮಿಷದ ವೀಡಿಯೋ ಮಾಡ್ತಿರ್ತೀವಿ. 5 ನಿಮಿಷದ ವೀಡಿಯೋ ಹಿಂದಿಂದ ಶ್ರಮ ಇಷ್ಟೆಲ್ಲ ಇರ್ತೈತೆ ಹೇಳ್ಬೇಕಂತಂದ್ರೆ ಪಾಪು ಎಷ್ಟು ಕಾಡಿಸ್ತಿರ್ತಾವೆ ಅಂದ್ರೆ ಸಿಕ್ಕಾಪಟ್ಟೆ ಕಾಡಿಸ್ತಿರ್ತಾವೆ. ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಅವ್ರಿಗೆಲ್ಲ ರಂಬಿಸಿ ಅದನ್ನು ಕೊಟ್ಟು ಇದನ್ನು ಕೊಟ್ಟು 5 ನಿಮಿಷ ವೀಡಿಯೋ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ತ್ರಾಸ ಆಗ್ತಿರ್ತೈತಿ. ಮತ್ತಿನ್ನು ಪಾಪು ಇಷ್ಟೆಲ್ಲ ರೆಡಿ ಮಾಡಿಸಿ ಇದನ್ನೆಲ್ಲ ಮುಂದೆ ಇಟ್ಟ ತಕ್ಷಣಕ್ಕೆ ಹಸು ಆಗಿಬಿಡ್ತೈತೆ ತಿನ್ಬೇಕು ಅನ್ನಕತ್ಲ. ಹಾಗಾಗಿ ಒಂದು ಶೂಟ್ ಅಷ್ಟೇ ತಗೊಂಡೆ ನಾನು. ಅದಾದಮೇಲೆ ನಾವು ಇಲ್ಲೇ ಕುಂತ್ಕೊಂಡು ತಿಂದ್ರೆ ಆಯ್ತು ಅಂದ್ಬಿಟ್ಟು ಅಷ್ಟರು ಇಲ್ಲೇ ಕುಂತ್ಕೊಂಡು ಇದ್ರೊಳಗಡೆ ತಿನ್ನಾತೀವಿ. ನೋಡ್ಬೋದು ಇಲ್ಲಿನ ನಮಗೂ ಹಸು ಆಗಿತ್ತು ಹೇಳ್ಬೇಕಂತಂದರೆ 12 ಗಂಟೆ 1 ಗಂಟೆ ಅನ್ನೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಇದನ್ನೆಲ್ಲ ಫೋಟೋಶೂಟ್ ಮಾಡೋ ಅಷ್ಟೊತ್ತಿಗೆ 2 ಗಂಟೆ ಆಗಿಬಿಡ್ತಾ. ಹಾಗಾಗಿ ಊಟ ಹೆಂಗೋ ಖುಷಿನೂ ಮಾಡತ್ತಾಳಲ್ಲ ಆಕೆ ಜೊತೆ ಎಲ್ಲರೂ ಸೇರಿಬಿಟ್ಟು ಊಟ ಮಾಡಿದ್ರೆ ಆಯ್ತು ಅಂತಂದ ಊಟನೂ ಮಾಡತ್ತೀವಿ. ನೋಡ್ಬೋದು ಇಲ್ಲೇ ಇದು ಮಂದಿರ ಮಂದಿ ಕೊಟ್ಟಿದ್ದು
ಅಲ್ಲಿ ನೋಡಲ್ದು ಮಾಡಿ ಎಲ್ಲ ಮೊಸರು ಹಚ್ಕೋ ಕುಕ್ಕರು ತೋತಾಗಿ ಇವನು ಆಮೇಲೆ ಎಲ್ಲರೂ ಓದಿವಿ ಪಡಿ ಗುಡ್ ಗರ್ಲ್ ರೊಟ್ಟಿ ಮಾಡಿದೆ ಮಾಡಿದಲ್ಲ ಇದು ಅವ್ರದ್ದು ನಮ್ಮ ಹೋಟೆಲ್ದಂಗೆ ಇದೆ ನಿಂಗೆ ಹಂಗ ಇಟ್ಟೀನಿ ಈಗ ಮೊಸರನ್ನ ಮಾಡಕ್ಕೆ ಇಟ್ಟೈತಿ ಉಪ್ಪಾಕಿಲ್ಲ ಇನ್ನೇನೋ ಚಲೋ ಆಗಿಲ್ಲ ಅನ್ಸುತ್ತೆ ಯಾಕೆ ಹೌದು ಕೇಳ್ತಾ ಇದು ಸೆಜೆಟ್ಟಿ ತರಲಿಲ್ಲ ನೀ ಅಂಗಿ ಮ್ಯಾಗ ಕೆಡ್ಕೋತೀನಿ ನಾವ ತಿನ್ನಿಸ್ತೇ ತಗೋ ನೀ ಅಂಗಿ ಮ್ಯಾಗ ಕೆಡ್ಕೋತೀನಿ ನಾವು ತಿನ್ನಿಸ್ತೇ ಬಾ ಇಲ್ಲಿ ಕೊಡ್ತಾನೆ ತಗೋ ನಿನ್ನ ತಾಟ್ನೆ ಹಚ್ಚಿ ತಗೋ ನೀನು ಏನು ಬೇಕು ಕೊಡ್ತೀವಿ ಹೋಗಿ ಕೊಂಡ್ರಿ ಆಕೆ ಏನು ಹಚ್ಬೇಕು ನೋಡಿ ಅಕ್ಕ ತಗೊಂಡ್ರೆ ಕೇಳ್ಕೊಡು ತಗೊಂಡ್ರೆ ಮಸಾಲೆ ತೊಗೊಂತೀನಿ ನೀರು ತಗೋ ಏನು ಹಚ್ಬೇಕು ಆಯ್ತು ಗೋಪ ದೊಡ್ಡ ಪಾಕೆಟ್ ಅಸಿಗೆ ನಾವೈತಲ್ಲ ನಾವು ತಗೊಂಡ್ ತಿನ್ನಕತ್ತೀವಿ ತಾಪತ್ತೀವಿ ಅಂದ್ಲೆ ನೀರು ಕರಿಯ ನೀರು ಮಾಡಿದ್ರು ಓಕೆ ಡನ್ ಸ್ವಚ್ಛ ಅದು ನಮ್ದು ನಮ್ದು ಇದ್ರದ್ದು ಐತೆ ನೋಡಿ ಬರ್ತಾ ಇದ್ರ ಐತನಲ್ಲಿ ಬೇಕಾ ನೋಡಿ ಎಷ್ಟು ಕೊಂಡದವರು ಎಲ್ಲ ತಿನ್ಬೇಕು ತಿಂದ್ರು ಪಚಡಿ ತರಲಿಲ್ಲ ಎಷ್ಟು ನೋಡಿ ಹೂವಾ ತಿನ್ನುವ ತೊಂಬರಿದು ಚೂರು ಅವ್ರಿಂದ ಈ ತಾಟ್ನೆ ಇಟ್ಕೊಡ್ಬೇಕದು ಕೊಟ್ಟಾರ ಸೋನಿನ ಮೊದ್ಲು ನಮ್ಗೆ ಊಟ ಮಾಡಕ ನಾವು ಇಟ್ಟು ಫೋಟೋ ತೆಗಿಬೇಕು ಅನ್ನೋಷ್ಟೊತ್ತಿಗೆ ತಿನ್ನ ಸ್ಟಾರ್ಟ್ ಮಾಡಿಬಿಟ್ಟ ಕುತ್ಕೊಂಡು ಇದು ಕರೆ ಹೇಳ್ಬೇಕಂದ್ರೆ ದೇವ್ರ ಗಡಿ ಮಾಡ್ಕೊಂಡು ತಿನ್ನೋದೇ ಇದ್ರದ್ದು ಈ ಹಬ್ಬದ ಹೊರ ಹೋಗೋದು ತಿನ್ನೋದು ಜಳಕ ಮಾಡೋದು ಸಗಲ್ ಜಗ್ಗರ್ಲಿ ಉಳ್ಕಲ್ ಗಾರ್ಡನ್ ತುಂಬಿರ್ತದೆ ಕರ್ಕೊಂಡು ಹೋಗನ್ಯ ಉಳ್ಕಲ್ ಗಾರ್ಡನ್ ಏನು ಅವರು ಯಾರು ಸಿಸ್ಟರು ಸಿಸ್ಟರು ಯಾರು ಕರ್ಕೊಂಡು ಇನ್ನೊಬ್ರು ಯಾರು ಇದ್ರು ಇಪ್ಪತ್ತು ಹೋಗ್ಯದ ಆಡಿ ಬರುತ್ತಾ ಈಗ ಹೋಗಿ ಕರ್ಕೊಂಡಿಕ್ಕಿನ ರೆಡಿ ಆಗ್ಯಾರ ನೀನು ಓಡಾಡ್ಕೊಂಡು ಮನೆಗೆ ಬರ್ತಾಯಿತ್ತು ಇದು ಬರೋ ಟೈಮ್ ಇದು ಮುನ್ಕೊಲ್ ಕರಿ ಅರ್ಧಕ್ಕೆ ಸಜ್ಜಿರು ತಿನ್ನತ್ತ ಈಗ ಹೇಳಿದಲ್ಲ ಚಪಾತಿ ಕೊಟ್ಟು ತಿಂತೇನೆ ಏನು ಮತ್ತೆ ಇವತ್ತು ದಿನ ತಿನ್ಬೇಕಾ ಕಾಸ್ಟಲ್ಲ ಇಟ್ಕೊಂಡು ಸ್ವೀಟ್ ಮಾಡ್ಬೇಕು ಖರೆ
ಈ ಸ್ವೀಟ್ ಮಾಡ್ಯಾನ ತಗೋ ನಾಳೆ ಚಲೋ ಆಗತ್ತದ ನಾಳೆ ನಮ್ಮ ಬದ್ನಿಕಾಯಿ ಪಲ್ಯ ಚಲೋ ಐತಿ. ಅಷ್ಟು ತಿನ್ನೋಕ್ಕಿಂತ ಅನ್ನ ಕಳ್ಸ್ಕೊತೀನಿ ಸುಮ್ಮನೆ ಹೊಡಿತ ಮಾಡ್ತಿರ್ತಾನೆ ಅರಾಗಿರೋ ನೀವು ಇದು ಸಂಕ್ರಾಂತಿನ ಮಾಡೋದು. ಹಚ್ಚಲ್ರಿ ಹಾಡು ಹಚ್ತಾ ಮಾಡಿ ಯಾರು ಕಿವಿನು ನನ್ನಷ್ಟು ಅದಾವು. ಇಲ್ಲ ಮುಟ್ಬೇಡ. ನೀ ನಮ್ಗೆ ನಾ ರೆಡಿ ಮಾಡಿದ್ದಕ್ಕೋ ಟ್ಯಾಂಕ್ಸ್ ಹೇಳಲಿಲ್ಲ. ವೆಲ್ಕಮ್. ಊಟ ಮಾಡಿ ಪೂಜೆ ಮಾಡವ ನೀ ಸೋನಿ ನಾಳೆ ಪೂಜೆ ಮಾಡಬೇಕು ಪಲ್ಯ ಯಾರು ಮಾಡ್ಯಾರ ಯಾರು ಕಾಳು ಪಲ್ಯ ಅವ್ರು ಮಾಡ್ಯಾರ ಮದುವೆ ಆ ಕಾಳು ತಂದೆ ನಾವು 60 ರೂಪಾಯಿ ಪಡ್ಕಲಿಲ್ಲ 10 ರೂಪಾಯಿ ಪಡ್ಕಲಿದ್ವು ಭಾಳ ಕೊಟ್ಟೆವು. ಕಬ್ಬು ಸಿಗಲಿಲ್ಲ ಅಂತಗ ಇಷ್ಟು ತುಮ್ಕಿಗ 10 ರೂಪಾಯಿ ಹೊಳೆ ಬನ್ನೆ ಈಗ ಒಂದು ಕಬ್ಬಿನ ಅಂಗಡಿ ತಗೊಂಡೆ. ಗಾಡಿ ಇದ್ದು ಇಳ್ಕೊಳ್ಳಿಲ್ಲ ಬರ್ಕೊಂಡು ಬ್ಯಾಗ ಉಪ್ಪ ಏನು ಬೇಕು? ತಿನ್ನತ್ತೇನಲ್ಲ ನೀನು ತಿನ್ನಲ್ಲ. ಶೋಕಿ ಒಂದು ಹಾಕೊಂಡಿಲ್ಲ. ನೀ ತಿನ್ ಮೊದಲು. ಸಜ್ಜಿ ಐತಿ ನೋಡಿ ನೀವು ಬೀಳಮ್ಮ ಚಾಚಾ ಹತ್ಕೋತಾರ. ಅದು ಬೇಡ ಹಸಿದ ಹಬ್ಬ ಖುಷಿದ ಹಬ್ಬ ನಮ್ದು ಅದು ಹಬ್ಬ ಅಲ್ಲ ಅಲ್ಲೋ. ಕೊಡು ಅಂತ ತೆಗೆದು ಅಷ್ಟು ಸೋರಿಸ್ತೀನಿ ನೀನು ಊಟ ಮಾಡ್ಕೊಂಬ ಅಂತಿದ್ದೆ. ಊಟ ಮಾಡಿಸಿದ್ವಿ. ಇನ್ನ ಹೋಗು. ಮಾಡಿ ತಿಂದು ನಿನ್ನ ಬಾಟಲ್ ಅದಾವ ಮತ್ತೆ ಕುಂದಿಸಿದ್ದೆ ಮತ್ತೆ ಹಾಲು ಹಾಕ್ಕೊಂಡು ನೀರು ನೀರು ಸಮ
ಇಲ್ಲಿ ನೋಡ ಈ ಕಡೆ ಈ ಕಡೆ ನೋಡು ನಮಸ್ಕಾರ ಮಾಡಿ ಬಾ. ಅಲ್ಲಿ ಬಗ್ಗೆ ಮಾಡು ಬಗ್ಗೆ ನಮಸ್ಕಾರ ಮಾಡ ಬಗ್ಗೆ ಮಾಡಿ ನಮಸ್ಕಾರ. ಬಾರಮ್ಮ ಜಾನ್ ಮರಿ. ಪೂಜಾಕ್ಕೆ ಹೋಗ್ಬರ್ರಿ, ನೀವು ವಿಡಿಯೋ ಮಾಡ್ಕೊಂಬರ್ರಿ ಬಾ ಪೂಜಾಕ್ಕೆ ಹೋಗ್ಬ. ಫ್ರೆಂಡ್ಸ್, ಇನ್ನು ನಾವು ಅಂದ್ಕೊಂಡಿದ್ವಿ ಫಸ್ಟ್ ಈಕಿದು ಒಂದೆರಡು ವೀಡಿಯೋ ಒಂದೆರಡು ಫೋಟೋ ಇವನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಟ್ಟು ಅದಾದಮೇಲೆ ಈಕಿದು ಸ್ವಲ್ಪ ವೀಡಿಯೋ ಶೂಟ್ ಎಲ್ಲ ಮಾಡೋದಿತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಮಾಡಿ ಮುಗಿಸಿ ಆಮೇಲೆ ಈಕಿ ಕೈಲಿಂದ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಸಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ವಿ. ಈಕಿ ನೋಡಿದರೆ ಊಟನ ಶುರು ಮಾಡಿಬಿಟ್ಲ, ಹಾಗಾಗಿ ಆಕೆ ಜೊತೆ ನಾವು ಊಟ ಮಾಡಿದ್ವಿ. ಆಮೇಲೆ ಮತ್ತು ಮಮ್ಮಿ ಊಟ ಮಾಡಿದಾದಮೇಲೆ ಏನಾಗಂಗಿಲ್ಲ ಅಂದ್ಬಿಟ್ಟು ನಳ ಎಲ್ಲ ಪೂಜೆ ಮಾಡಿಸ್ಬೇಕಲ್ಲ, ಹೊಳೆ ಇದ್ದವ್ರು ಹೊಳೆ ಪೂಜೆ ಅದು ಮಾಡ್ತಾರೆ. ಅಂದ್ರೆ ಇದು ಸಂಕ್ರಾಂತಿ ಹಬ್ಬ ಅಂತಂದ್ರೆ ಸ್ನಾನಕ್ಕೆಲ್ಲ ಹೋಗ್ತಿರ್ತಾರಲ್ಲ, ಅಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ಎಳ್ಳು ಬೆಲ್ಲ ಎಲ್ಲ ಮೈಗೆಲ್ಲ ಹಚ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ. ನಾವು ಹೊರಗೆ ಹೋಗಂಗಿಲ್ಲ ಅಂದ್ಬಿಟ್ಟು ಇಲ್ಲಿ ನಳ ಪೂಜೆ ಮಾಡತ್ತೀವಿ ನಾವು. ನಳ ಪೂಜೆ ಊಟ ಮಾಡಿದಾದಮೇಲೆ ಕೊನೆಗೂ ಮಾಡೋದಾಯ್ತು. ಹಾಗಾಗಿ ಮನೆ ಒಳಗೆ ನಮ್ದೇನು ದೇವ್ರ ಕೋಲ ಐತಲ್ಲ ಅಲ್ಲೆಲ್ಲ ಪೂಜೆ ಮಾಡಿ ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದ್ಲು ಖುಷಿ. ಅದಾದಮೇಲೆ ಇಲ್ಲಿ ನಳ ಪೂಜೆ ಮಾಡ್ಬೇಕಂತಂದ್ರೆ ನಳ ಪೂಜೆ ಮಾಡತ್ತಾಳೆ. ಎಷ್ಟು ಚೆನ್ನಾಗಿ ಮಾಡ್ತಾಳಂತಂದ್ರೆ ಆಕಿ ಯಾವುದನ್ನು ಒಂದನ್ನು ಮಿಸ್ ಮಾಡೋಂಗಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಿರ್ತಾಳೆ. ಓ ಹಚ್ಚ 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 ಆ ಕಡೆನೂ ಹಚ್ಚ. ಹಚ್ಚ ಕುಂಕುಮ ಹಚ್ಚಿನ ಬಿಡೋದನ್ನ ಹಂಗೆ ಮಾಡಬಾರ್ದು. ಓಕೆ, ಈ ಕಡೆ ಅಂಗಿ ವರ್ಷ ಬಿಡ್ತಾಡಿ ಅರ್ಬಿ ಕೊಡ್ತಾನೆ, ಇದೈತೆ ಅರ್ಬಿ ಕೊಡ್ತಾನೆ ತಡಿ. ಬ್ಲಾಗ್ ಮಾಡ್ತಿದ್ದೆ ನಾನು ಒಂದಾಳು ಮಾತಾಡ ಕಬ್ಬಿಡಪ್ಪಿ. ಓಕೆ, ನಿನ್ಗ ತಗೋ, ಹಂಗಿಲ್ಲ ಆಮೇಲೆ ತಗೊಳ್ಳುವಂತೆ. ಸರಿ ಕಬ್ಬನ ಹಾಕೊಂಡು ಯಾವ ಎಣ್ಣೆ ಹಚ್ಕೋತೀವಿ ಅವಕ್ಕ ನೋಡ್ರಿ. ರಾತ್ರಿ ಆದ್ರೂ ಇನ್ನೂ ಆದರೂ ತೆಗಿಯಕ್ಕೆ ರೆಡಿ ಇಲ್ಲ. ಕೂದಲ ಇನ್ನೂ ನಾಳೆ ತೆಗಿತಾಳಂತ. ನಾಳೆ ತೆಗಿತೇನಿಲ್ಲ ಇವನ್ನ ಇಲ್ಲ ಆಕಿವ ಹೇರ್ಸ್ರಿ ಅವ ಆಕಿ ಹೇರ್ಸ್ ಅಂತ ಅನ್ಕೊಂಡ್ಬಿಟ್ಟಾಳೆ ಈಗ ಆಕಿ. ಇಲ್ಲೋ ಇಲ್ಲಿ ಈಕಿ ಆಟ ಆಡತ್ತಾಳ ಬಲ್ಕೊಂಡ. ಈಕಿ ಕಟಕ್ ರೊಟ್ಟಿ ತಿನ್ನತ್ತಾಳ ರಾತ್ರಿ ಅದ್ರ. ಹಾಯ್ ಮಾಡಿ ಹಾಯ್, ಹಲೋ ಅವರಿ. ಹಿಂದೆ ಬೂತೀನಿ, ಮುಂಜಾನೆ ಹಿಂಗೆ ಬಿದ್ದೀನಿ. ಸರಿ, ಮತ್ತು ನಾಳೆಗೆ ಸಿಗೋಣ್ರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ. ಅಲ್ಲ ಉದಿನ ಕಡೆ ಚುಚ್ಬೇಕಲ್ಲ, ಮತ್ತೆ ಹೆಂಗೆ ಚುಚ್ಬೇಕು ಪಾಪ. ಏನು ಮಾಡತ್ತಿ ಮಮ್ಮಿ?
ಇದನ್ನ ಜಾಸ್ತಿ ಇವತ್ತೇ ದೋಸೆ ಮಾಡೋದು ಕರಿ ಮಾಡಿ ಹರಿಬೇಕಂದ್ರೆ ಹ್ಞೂ ಚೊಚ್ಚಿನ ಮಕ್ಕಳಿಗೆ ದುಬ್ಬಕ್ಕೆ ಒಳಸಿ ಬಡಿದು ಮ್ಯಾಗಿನೆಲ್ಲ ಹಾಕೋದು. ಅಡಿ ಹೋಗೋಣ. ಇವತ್ತು ಯಾರ್ಯಾರಿಗೆ ಹೊಡಿಯತ್ತೀನಿ ಹಂಗೆ ಹೊಡಿಬೇಕು. ದೊಡ್ಡ ಮಗ, ಸಣ್ಣ ಮಗ, ಮೊಮ್ಮಗಳು, ಫಸ್ಟ್ ಮೊಮ್ಮಗಳು, ಸೆಕೆಂಡ್ ಮೊಮ್ಮಗಳು. ಇದು ದುಬ್ಬ ಬಡಿ ದೋಸೆ. ಯಾವ್ದು ಇದು ದುಬ್ಬ ಬಡಿ ಇದು ಇದು ತಿನ್ನೋದು. ಇದು ತಿನ್ನೋದು. ಬರ್ರಿ ಇವಾಗ ಬಡಿಯಾಕ ಹೋಗೋನು ದುಬ್ಬಕ್ಕೆ. ವಿಜಯಕುಮಾರ್ ಸರ್ ಹೇಳ್ಯಾರ ಒಂದು ಸ್ವಲ್ಪ ನೋಡತ್ತ ಅಲ್ಲೇ ಬಾ ಅಲ್ಲೇ ಕೆಳಗೆ ಬಾ ಅಂತ ಅರ್ಜೆಂಟ್ ಹಚ್ಬೇಕಂತ ಇಲ್ಲಿ ರೂಮ್ನಾಗ ಅದ. ಅಯ್ಯೋ ಬಾ ಮಸಡಿನು ಇವ್ರ ಸರ್ ಫೋನ್ ಹಚ್ಚಾರ. ಹಂಗಸ್ತಾನ ವಿಜಯಕುಮಾರ್ ಸರ್ ಫೋನ್ ನಾಷ್ಟ ಮಾಡಿ ಇಲ್ಲೋ ಬಾ. ಅಪ್ಪ ಚಿಡ್ಕೊಂಡು ಬಂದಿಟ್ಟ ಯಾವ ಚಿಂತನೆ ಇಲ್ಲ. ಹಾಂ ಅಷ್ಟು ಮಾಡು. ಪಾಪದ ಮಕ್ಕೊಂದೈತಂತ ಚಂದ ಖುಷಿ. ಅದು ಅದು ಇದ್ರ ಹಾಡೈತೆ ಹಚ್ಚಾರ ಹಚ್ಚರಿ ಇಂಥದ್ದು ಪಾಪುಗಳದು. ಇನ್ನು ಖುಷಿನ ಜಾನುನ ಇಬ್ಬರನ್ನೂ ರೆಡಿ ಮಾಡಿಬಿಟ್ಟು ಇನ್ನು ಪಲಾವ್ ಎರಿಬೇಕಂತಂದು ಎಲ್ಲ ಮಮ್ಮಿ ನಾನು ಫಸ್ಟ್ ರೆಡಿ ಮಾಡಿಟ್ಟು ಆಮೇಲೆ ಸ್ನಾನ ಮಾಡಿಸ್ಕೊಂಬಂದೀವಿ ಇವರಿಗೆ ಇಬ್ಬರಿಗೂ ತಲೆ ಸ್ನಾನ ಮಾಡಿಸಿದ್ವಿ. ಎಣ್ಣೆ ಹಚ್ಬಿಟ್ಟು ಫುಲ್ ಮಸಾಜ್ ಮಾಡಿ ಎಣ್ಣೆ ಸ್ನಾನ ಮಾಡಿಸ್ಕೊಂಬಂದಿವಿ. ಖುಷಿ ಕೂಡಾಕ ರೆಡಿ ಇರಲಿಲ್ಲ. ಹಿಂಗೆ ಕೊಡೋದು ಫುಲ್ ಆಟ ಆಡ್ಸತ್ತಿದ್ಲು. ಅದ್ರಾಗೂ ಕಬ್ಬು ನೋಡಿದ ಕೂಡಲೇ ಕಬ್ಬು ತಿನ್ನಕ್ಕೆ ಓಡೋಗ್ತಾಳಕ್ಕೆ. ಇದೆಲ್ಲ ಕಬ್ಬು ಮತ್ತು ಅದಾದಮೇಲೆ ಕಡಲೆಕಾಳು ಮತ್ತು ಈಗೇನು ಸಿಗ್ತಾವಲ್ಲ ಈ ಸೀಸನ್ ಒಳಗೆ ಅದನ್ನೆಲ್ಲನೂ ಸೇರಿಸ್ಬಿಟ್ಟು ಪಲಾವ್ ಎರಿಯೋದಂತಂದು ನಮ್ಮ ಸೈಡೆಲ್ಲ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಸೈಡು ಮಾಡ್ತಾರಂತಂದು ನಾವು ಅಂದ್ಕೊಂಡಿವಿ. ನಿಮ್ಮ ಸೈಡೆಲ್ಲ ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಇದೇ ಥರ ಮಾಡ್ತಿರೋ ಇನ್ನು ನೀವೆಲ್ಲ ಯಾವ ಥರ ಏನೆಲ್ಲ ಹಾಕಿ ಎರಿತೀರಿ ಪಲಾವ್ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಮತ್ತು ಇನ್ನು ಕಾಯಿನ್ಸ್ನು ನೋಡ್ಬೋದು. ಇಲ್ಲಿ ಕಾಯಿನ್ನು ಒಂದು 5-6 ಕಾಯಿನ್ನ ಜಾಸ್ತಿ ಇದ್ರೂ ಜಾಸ್ತಿನೂ ಹಾಕ್ಬೋದು. ಒಂದು 5-6 ಕಾಯಿನ್ನ ಹಾಕಿಬಿಟ್ಟು ಎರಿತೀವಿ ನಾವು. ಮತ್ತು ಇನ್ನೊಂದು ರಥಸಪ್ತಮಿ ದಿನ ಅಂತ ಬರ್ತದೆ, ಅವಾಗೂ ಈ ಥರ ಪಲಾವ್ ಎರಿಬೇಕು. ಅವಾಗೂ ಎರಿತೀವಿ, ಇವಾಗೂ ಎರಿತೀವಿ ನಾವು 2 ಸರಿ. ಬಟ್ ಟೋಟಲಾಗಿ 2 ಸರಿ ಪಲಾವ್ ಎರಿತೀವಿ. ನೋಡ್ಬೋದು ಇಲ್ಲಿ ಖುಷಿನ ಕುಂದರ್ಸ್ಬಿಟ್ಟು ಇನ್ನು ಪಲಾವ್ ಎರಿಬೇಕು. ನೋಡಿರಿ ಹೆಂಗೆ ಯಾವ ಥರ ಕುಂದಿರ್ತಾಳೆ. ಇನ್ನು ಪಾಪುನು ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ಚುಮ್ಮರಿ ಎಲ್ಲ ಹಾಕಿದ ಮೇಲೆ ಆಮೇಲೆ ಸ್ವಲ್ಪ ಪಾಪುಗೆ ಅಂದ್ರೆ ಡಸ್ಟ್ ಎಲ್ಲ ಇರ್ತದಲ್ಲ, ಹಾಗಾಗಿ ಪಾಪು ಇನ್ನೂ ಸಣ್ಣದೈತಿ. ಹಾಗಾಗಿ ನಾವು ಲಾಸ್ಟಿಗೆ ಒಂದು ಸಾರಿ ಹಂಗೆ ಸ್ವಲ್ಪ 1-2 ಕಾಳೆಲ್ಲ ಹಾಕಿ ಮಾಡ್ಬೇಕಂತ ಅಂದ್ಕೊಂಡಿವಿ ನಾವು. ಇನ್ನೇಕಿ ಪೂರ್ತಿಯಾಗಿ ಫಸ್ಟ್ ಮುಗಿಸಿ ಆಮೇಲೆ ಪಾಪುನ ಕೂಡಿಸಿನೂ ಎರಿಬೇಕಾ. ಏನು ಹೋಗ್ತದೆ ಈ ಕೆಂಪು ನೀರು ಮಾಡ್ಬೇಕಲ್ಲ ಅಕ್ಕಿ ಮಾಡೋದು ಹಿಡಿ ನಿಂದ್ರಿ. ಕುಂಡ್ರಿ ಸುಮ್ಮನೆ ಕುಂಟ್ಬೇಕು. ಎರ್ಲೆ ಇದ್ರ ಹಾಕೋಕ ನೀರು ಕೆಂಪು ನೀರು ನೋಡಿ ಅಕ್ಕಿನೂ ಕುಂಡ್ರಿಸ್ಬೇಕಲ್ಲ. ಹಾಕ್ಲಿ ಅದಕ್ಕೆ ಒಬ್ಬಕ್ಕೆ ಹಾಕಿ ಈಕಿನ ನಾಲ್ಕು ದಿನ ಅಳಸೆ ಅದೇ ಸುರಿಬಿಡ್ತಾನೆ ಆಮೇಲೆ ಇದಕ್ಕೆ ಹಾಕಿ ಮೇಲೆ ಸಣ್ಣ
ಕಬ್ಬದು ಕಬ್ಬದು ಸ್ವಲ್ಪ ನೆಕ್ಸ್ಟ್ ಅಂದ್ರೆ ಎಲ್ಲ ಹಾಕಿದಿ ಆಕೆ ತಡಿ ಚಪ್ಪಳ ಹಾಕೊಂಡ್ರೆ ಸೋ ನಮ್ಮ ಮನೆ ಆಕಿಗೆ ಯಾಕೆ ಕಾಲು ಮುಚ್ಕೋತಾ ಮೊದ್ಲು ನಗುತ್ತಾಳೆ ನೋಡಲಕ್ಕಿ ಆಕಿ ಹಾಳ್ತೀವಿ ತಡಿ ಇಷ್ಟ ಇಷ್ಟ ಹಿಡ್ಕೊರಪ್ಪಟ ದೈ ನೋಡ್ರಿ ಏಯ್ ಚುಮ್ಮಿ ತಿಂದೇನೋ ನೀ ಮತ್ತೆ ಜಾನು ಕೊಟ್ಬಿಡಮ್ಮ ನಾವೊಂದೆರಡು ಹಾಕ್ತೇನೆ ತಡಿ ಖುಷಿ ಇಷ್ಟ ಚಪ್ಪಾಳೆ ಹಾಕು ಚಪ್ಪಾಳೆ ಹಾಕು ಕೆಡ್ಕೊಬೇಡ ಆರತಿ ಮಾಡಿ ಆರತಿ ಮಮ್ಮಿ ಕೈ ಮುಗಿಬೇಕು ಸೋನು ಕೈ ಮುಗಿ ಕೈ ಮುಗಿ ಸೋನಮ್ಮ ಕೈ ಮುಗಿ ನೀ ಕರಿ ಕಲರ್ ಮಾಡಚ್ಚಿಲ್ಲ ಕರಿ ಕಲರ್ ಮಾಡ್ಲಿಲ್ಲ ತಗೋ ಈಗ ಮಮ್ಮಿ ಆಕೆಗೆ ಟಚ್ ಮಾಡ್ಕೊತದ ಬರ್ತಿರ್ತಾನ ಹಿಂಗೆ ಮಾಡ್ರಿ ಬರ್ತಿರ್ತ ಅದೇ ಬರ್ತೈತೆ ಕಾಡಿ ನೋಡಲಿ ಎಷ್ಟು ಬಂತದ ಮ್ಯಾಲೆ ಮೇಡಮ್ ಮೇಲೆ ನೋಡು ಒಂದು ಹಚ್ಬಿಡು ಸಾಕು ಗಲ್ಲಕ್ಕೆ ಹಚ್ಚು ಚಿಕಾಯಿ ಚಿಕಾಯಿ ಆ ಪಾಪು ಓಕೆ ಓಕೆ ವಾವ್ ಇದು ಚಂದ ನಗತ್ತದ ಗೀತಾ ನಮಸ್ಕಾರ ಮಾಡ್ಬೇಕಾ ಅಕ್ಕಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡೋಣ ಆರತಿ ತಗೊಂಡು ಬಾ ಬಾ ನಮಸ್ಕಾರ ಈಕಿನ ಈಕಿ ಫೋನ್ ಏ ಸ್ವಾಮಿ ಮಾಡ್ಬರು ಅವನ್ನೆಲ್ಲ ತುಂಬಾರ್ದು ನಾಳೆ ಶಶಿ ಕೊಡ್ಬೇಕು ದೇವ್ರ ಮನೆಗೆ ನಾನು ನೀನು ಎಲ್ಲೋ ಬೆಳ್ಳಂಗಿರನು ಅಂತ ಹೇಳಿ ನೀನು ಹೇಳಿ ಪಾಪುಗೆ ಹೇಳ ಪಾಪು ನಾನು ನೀನು ನಾವು ನೀನು ಎಳ್ಳು ಬೆಲ್ಲಂಗಿರಿ ಬೆಳಗ್ಗೆ ಕೊಡು ಇದು ಒಂದೈತಿ ಮತ್ತೆ ನಂಗ ಅಜ್ಜಿಗೆ ಕೊಡೋದು ನಿನಗ ಲಾಭ ಆಡ್ಸ್ಕೊ ಕಾಯಿನ್ ಅದಾವ ನೋಡು ನಿನಗೇನು ಬೇಕು ನೋಡಿ ತಗೋ ರೊಕ್ಕನ ತಗೋಬೇಕ ನಾಳೆ ತಿನ್ನಾಕ ರೊಕ್ಕ ಎಲ್ಲ ಬಿಟ್ಟರು ರೊಕ್ಕ ಹುಡುಗರಿಗೆ ಕೊಡೋದು ಅವನ್ನ ಎಟ್ ಸಿಕ್ಕೋ ಅಲ್ಲಿನೋ ಅದಾವ ನೋಡ್ಲಾ ರೊಕ್ಕ ಹುಡುಕ್ಯಾಡಲ್ಲ ಅದಾವ ಹುಡ್ಗ ಮಾಮ ನಾನು ಎಳ್ಳು ಬೆಲ್ಲಂಗಿರಿ ಕೊಡು ಅತ್ತೆ ಕೊಟ್ಟು ಬರುವಂತೆ ಕೊಡು ಮಾಮ ಏ ಯಾಕ ಹಂಗ ಎಳ್ಳು ಬೆಲ್ಲಂಗಿರಿ ಕೈಯ ಕೊಡು ಇಲ್ಲಿ ತಗೋ ಇಲ್ಲಿ ಅದಾವ ಇನ್ನೊಮ್ಮೆ ಖುಷಿ ಇಲ್ಲಿ ಅದಾವ ನೋಡಿ ಹಾಂ ಹಂಗೆ ಥ್ಯಾಂಕ್ ಯು ಅಂತ ಹೇಳ ನಿದ್ದೀಗ
ಸೊಂಡಿ ನಿಧಿ ಬಂದೈತಿ ಆಕಿಗೆ. ಸೊಂಡಿ ಆಗೈತೆ ಪೂರ. ಹಂಗೆ ಕೊಡು ಅಮ್ಮನ ಇಸ್ಕೋ. ನನ್ನ ಕೂಡ ಮಾತಾಡ್ಬೇಡ. ಜೆ ಮಾಡು ಅಮ್ಮಗು, ಜೆ ಮಾಡು. ಜೆ ಮಾಡು ಅಮ್ಮಗೂ ಕೊಟ್ಟ ಜಲ್ದಿ ಜಲ್ದಿ. ಇನ್ನು ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸಿಗೂ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡತ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಾ ಪ್ಲೀಸ್ ಲೈಕ್ ಮಾಡಿರಿ. ಹಂಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಅಲ್ಲಿ ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ನಾನು. ಜಾನು ನಾನು ಒಳ್ಳೆದಿಲ್ಲ ನಮಗಾರ ನಿಂಗ ನಾನು ಮಾಡ್ತಂಬ ನಿಂಗ ಲಗು ಬಾ ಲಗು ಬಾ ಪಪ್ಪೆ ನಾನು ಮಾಡೋದಿಲ್ಲ ನೀ ಅಜ್ಜಿ ಕೊಡು ಖುಷಿ ನಾನು ಮಾಡ್ಬಾ. ನಾನು ನೀನು ಎಳ್ಳು ಬೆಲ್ಲಂಗಿದ್ದು ಅಂತ ಹೇಳಿ ನಾನು ಕೂಡ ಬಿಡಿ ಮತ್ತೆ ಕೊಡ್ಬಾ ಹಂಗತ್ತೆ. ನಾನು ನೀನು ಅಲ್ಲ, ನೀನು ನಾನು. ಕೊಡು ನೀವು ನಾನು ಎಳ್ಳು ಬಿಲ್ಲಂಗುರುನಾ ಜೆ ಮಾಡು. ಜೆ ಜೆ ಮಾಡ್ಬೇಕು. ಅತ್ತೆ ಕೊಡ್ಬರು ಶಿನಕ್ಕ ಅಚ್ಚ ಕಡೆ ಅತ್ತೆ ಕೊಟ್ಬರು. ನಾನು ಎಳ್ಳು ಬಿಲ್ಲ ಮತ್ತೆ ನಿಂಗೆ ಗೊಂಬಿ ಕುಡ್ಕಿ ಹಿಡ್ಕೊಂಡು ಹೋಗು ಹಿಂಗೆ ಹಿಡ್ಕೊಂಡು ಹೋಗು.